ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 18ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ನಮಗೆ ರಾಣಿ ಸೂಸಿಂಗ್ ರೂಮ್ನ ತೋರಿಸ್ತಾರೆ. ಅವಳು ಟೇಬಲ್ ತುಂಬ ಊಟಗಳನ್ನ ಜೋಡಿಸಿರ್ತಾರೆ. ಆದರೆ ರಾಣಿ ಸೂಸಿಂಗು ಆ ರೂಮಲ್ಲಿ ಇರಲ್ಲ. ಅವಳು ಆಚೆಯಿಂದ ಅವಳ ಸೇವಕಿ ಜೊತೆ ನಡ್ಕೊಂಡು ಮಾತಾಡ್ಕೊಂಡು ಬರ್ತಿರ್ತಾಳೆ. ಇವತ್ತು ಇಂಪೆರಿಯಲ್ ಗಾರ್ಡನ್ ಅಲ್ಲಿ ಒಂದು ಬೆಕ್ಕಿನ ಮರಿ ಇತ್ತಲ್ಲ, ಅದು ಎಷ್ಟು ಚೆನ್ನಾಗಿತ್ತಲ್ವಾ? ನೀನ್ ಅದನ್ನ ನೋಡ್ದ? ನನ್ಗಂತೂ ತುಂಬಾ ಆಸೆ ಆಗ್ತಾ ಇದೆ, ನಾನು ಒಂದು ಬೆಕ್ಕಿನ ಮರಿನ ಸಾಕ್ಬೇಕು ಅಂತ. ಈ ತರ ಮಾತಾಡ್ಕೊಂಡು ರಾಣಿ ಸೂಸಿಂಗ್ ಏನಿರ್ತಾಳೆ, ಅವಳ ರೂಮ್ ಒಳಗಡೆ ಅವಳು ಸೇವಕಿ ಜೊತೆ ಬರ್ತಿರ್ತಾಳೆ. ಅವಳು ಬರ್ತಿರೋದನ್ನ ನೋಡಿ ಶೆಫ್ ಹೇಳ್ತಿರ್ತಾಳೆ, ವಿಶೇಷ ಮಹಿಳೆ ನೋಡಿ, ನೀವೇನೇನು ಹೇಳಿದ್ರಲ್ಲ ಅದನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿಸಿ ತಂದಿದ್ದೀನಿ. ರಾಣಿ ಸೂಸಿಂಗ್ ಊಟನ ನೋಡಿದ ತಕ್ಷಣ ಓಡ್ ಬಂದು ಟೇಬಲ್ ಹತ್ರ ಕುತ್ಕೊಳ್ತಾ ಸ್ಮೆಲ್ನ ತಗೋತಿರ್ತಾಳೆ. ವಾವ್, ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಿದೆ, ಈ ಊಟನ ನಾನು ಡಿಸರ್ವ್ ಮಾಡೋದು. ಇಷ್ಟ ಹೇಳ್ಕೊಂಡು ರಾಣಿ ಸೂಸಿಂಗ್ ಊಟನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ರಾಣಿ ಈ ತರ ಎಂಜಾಯ್ ಮಾಡ್ಕೊಂಡು ತಿಂತಿರೋದನ್ನ ನೋಡಿ ಶೆಫ್ ಕೇಳ್ತಿರ್ತಾಳೆ, ವಿಶೇಷ ಮಹಿಳೆ ನಿಮ್ಗೆ ಊಟ ಇಷ್ಟ ಆಯ್ತಾ? ಅದಕ್ಕೆ ರಾಣಿ ಸೂಸಿಂಗು ತಿಂತ ಹೇಳ್ತಿರ್ತಾಳೆ, ಹಾ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅರಮನೆಯ ಕಿಚನ್ ಏನಿದೆಯಲ್ಲ, ಅವರು ಅಡ್ಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಶೆಫ್ ಹೇಳ್ತಿರ್ತಾಳೆ, ಹಾಗಾದ್ರೆ ನೀವು ಕೊಟ್ಟಿರೋ ಶಾಪದ ವಿಷಯ ಏನಾಯ್ತು? ಅದಕ್ಕೆ ರಾಣಿ ಸೂಸಿಂಗು ಕೋಪದಲ್ಲಿ ಹೇಳ್ತಿರ್ತಾಳೆ, ನಾನು ಈಗ ಊಟ ಮಾಡ್ತಿದ್ದೀನಿ, ಈ ಶಾಪದ ವಿಷಯ ಎಲ್ಲ ಊಟ ಮಾಡುವಾಗ ಮಾತಾಡ್ಬಾರ್ದು. ಯಾಕೆ ನಿನಗ್ ಗೊತ್ತಿಲ್ವಾ, ಈ ತರ ಎಲ್ಲ ಮಾತಾಡೋದ್ರಿಂದ ಹೊಟ್ಟೆ ಹಸಿವು ಕಮ್ಮಿ ಆಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಶೆಫ್ ನಗ್ತಾ, ಹಾ ಹೌದೌದು, ನೀವು ತಿನ್ನಿ, ಎಂಜಾಯ್ ಮಾಡಿ, ನೀವು ಹೊಟ್ಟೆ ತುಂಬಾ ಊಟ ಮಾಡಿ, ಪ್ಲೀಸ್ ನೀವು ಊಟನ ಕಂಟಿನ್ಯೂ ಮಾಡಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ರಾಣಿ ಅಂತೂ ಆರಾಮಾಗಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿರ್ತಾಳೆ. ಇಲ್ಲಿ ರಾಣಿ ಹೇಳಿರೋ ಎಲ್ಲಾ ಡಿಶ್ಗಳು ಬಂದಿರುತ್ತೆ, ಅವಳು ಎಲ್ಲದನ್ನು ತಿಂತಿರ್ತಾಳೆ. ಇದನ್ನೆಲ್ಲ ಅವಳ ಸೇವಕಿ ನಗ್ತಾ ಖುಷಿಯಾಗಿ ನೋಡ್ತಿರ್ತಾಳೆ. ಹೀಗೆ ಸ್ವಲ್ಪ ಹೊತ್ತಾಗುತ್ತೆ. ರಾಣಿ ಎಲ್ಲ ಊಟನು ತಿಂದು ಮುಗಿಸಿ ಅವಳದು ಚಾಪ್ ಸ್ಟಿಕ್ಸ್ ನ ಕೆಳಗಿಟ್ಮೇಲೆ ಅವಳು ತೇಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ರಾಣಿ ಅಂತೂ ಎಲ್ಲ ಫುಲ್ ತಿಂದು ತೇಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಿಜವಾಗ್ಲು ಊಟ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಶೆಫ್ ಹೇಳ್ತಿರ್ತಾರೆ, ವಿಶೇಷ ಮಹಿಳೆ ಅಂತ. ಅದಕ್ಕೆ ರಾಣಿ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ನೀನ್ ಇನ್ನೂ ಇಲ್ಲೇ ಇದೆಯಾ, ನೀನ್ ಹೋಗ್ಲಿಲ್ವಾ? ಅದಕ್ಕೆ ಶೆಫ್ ಹೇಳ್ತಿರ್ತಾರೆ, ಹಾ ಹೌದು, ನಾನು ಇಲ್ಲೇ ಇದ್ದೆ ಅಂತ. ಅದಕ್ಕೆ ರಾಣಿ ಇಲ್ ಬಾ ಅಂತ ಕರಿತಿರ್ತಾಳೆ. ಶೆಫ್ ಮುಂದೆ ಬಂದಾಗ ರಾಣಿ ಅವಳ ಹಣೆ ಮೇಲೆ ಒಂದು ಪಟ್ ಅಂತ ಹೊಡಿತಾಳೆ. ಇದನ್ನ ಹೊಡೆದ್ಬಿಟ್ಟು ಹೇಳ್ತಿರ್ತಾಳೆ, ಹೋಗು, ನಿನ್ ಶಾಪನ ನಾನು ವಾಪಸ್ ತಗೊಂಡಿದ್ದೀನಿ. ಆದ್ರೆ ಶೆಫ್ ಇದೆಲ್ಲ ನಂಬಿಕೆನೆ ಬರ್ತಿರಲ್ಲ. ಏನು ಇಷ್ಟೇನಾ, ಶಾಪ ಹೊರಟೋಯ್ತಾ? ಈ ಮಾತಿಗೆ ರಾಣಿ ಹೇಳ್ತಿರ್ತಾಳೆ, ಏನಾಯ್ತು, ನನ್ ಮಾತಿನ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ಅದಕ್ಕೆ ಶೆಫ್ ನಗ್ತಾ ಹೇಳ್ತಿರ್ತಾಳೆ, ಇಲ್ಲ ನನ್ಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಇದೆ ಅಂತ. ಈಗ ರಾಣಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡು, ನೀನು ನಾಳೆ ಎದ್ದಾಗ ಏನು ಕೆಲಸ ಮಾಡ್ಬೇಡ, ಮತ್ತೆ ನೀನು ಅಣಬೆಗಳನ್ನ ನೋಡ್ಕೊಳ್ಳೋದಕ್ಕೆ ಸೇವಕರನ್ನ ಇಟ್ಟಿದ್ಯಲ್ಲ, ಅವ್ರನ್ನೆಲ್ಲರನ್ನು ಅಲ್ಲಿಂದ ತೆಗೆದ್ಬಿಡು. ನೀನು ಬೆಳಗ್ಗೆ ಎದ್ದಾಗ ನಾನು ನಿಂಗೆ ಗ್ಯಾರಂಟಿ ಕೊಡ್ತೀನಿ, ಎಲ್ಲ ಅಣಬೆಗಳು ಸರಿ ಹೋಗುತ್ತೆ ಅಂತ. ಈ ಮಾತಿಗೆ ಶೆಫ್ ಫುಲ್ ಶಾಕ್ ಆಗ್ತಾ ಹೇಳ್ತಿರ್ತಾಳೆ, ಬರೀ ಇಷ್ಟೇ ಮಾಡಿದ್ರೆ ಸಾಕಾ? ವಿಶೇಷ ಮಹಿಳೆ, ನೀವು ನನ್ನನ್ನೇನಾದ್ರೂ ಫೂಲ್ ಮಾಡ್ತಿದ್ದೀರಾ, ನೀವು ನನ್ಗೆ ಮೋಸ ಮಾಡ್ತಾ ಇದ್ದೀರಾ. ನೀವು ಈ ತರ ಎಲ್ಲ ನನ್ಗೆ ಸುಳ್ಳ ಹೇಳೋ ಹಾಗಿಲ್ಲ. ಇದು ಅರಮನೆಗೆ ಬೇಕಾಗಿರೋ ಅಂತ ಐಟಮ್, ಇದನ್ನ ಫಂಕ್ಷನ್ ಅಲ್ಲಿ ಅಡ್ಗೆ ಮಾಡೋದಕ್ಕೆ ಯೂಸ್ ಮಾಡ್ಬೇಕು. ಇಷ್ಟೊಂದೆಲ್ಲ ಇವಳು ಕೇಳ್ತಿರೋದಕ್ಕೆ ರಾಣಿ ಹೇಳ್ತಿರ್ತಾಳೆ, ಹಾ ಇನ್ನೊಂದ್ ವಿಷಯ ನಾನು ಮರ್ತೆ ಬಿಟ್ಟಿದ್ದೆ, ಈ ಶಾಪನ ತೆಗಿಯೋದಕ್ಕೆ ಇನ್ 1 hour ಅಲ್ಲಿ ನೀನು ಹಾಸಿಗೆ ಮೇಲೆ ಹೋಗಿ ಮಲ್ಕೋಬೇಕು, ಇಲ್ಲಾಂದ್ರೆ ಈ ಶಾಪ ನಿನ್ಗೆ ಸಾವಿನ ಶಾಪ ಆಗ್ಬಿಡುತ್ತೆ. ಆಗ ನಾನು ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಈ ಮಾತನ್ನ ಕೇಳಿ ಶೆಫ್ ಒಂದು ಫುಲ್ ಎದ್ರುಕೋಬಿಡ್ತಾಳೆ. ಏನು, ಹೌದಾ, ನಾನು ಈಗ್ಲೇ ಹೋಗ್ತೀನಿ ಅಂತ ಅವಳು ಗುಡುಗುಡು ಅಂತ ಓಡೋಗ್ಬಿಡ್ತಾಳೆ. ರಾಣಿ ಶೆಫ್ ಹೋಗ್ತಿರೋದನ್ನ ನೋಡಿ ಹೋದ್ಮೇಲೆ ಹೇಳ್ತಿರ್ತಾಳೆ, ನಿಜವಾಗ್ಲು ಇವಳು ಎಷ್ಟು ಮಾತಾಡ್ತಾಳೆ, ಸದ್ಯ ಓದ್ಲಲ್ಲ. ಶೆಫ್ ಹೋದ್ಮೇಲೆ ಆ ಸೇವಕಿ ಹೇಳ್ತಿರ್ತಾಳೆ, ನನ್ ರಾಣಿ, ನೀವಂತೂ ಅವತ್ತು ಹೇಳಿದ್ರಿ ಈ ಶಾಪ ಎಲ್ಲ ಅವಳನ್ನ ಎದುರ್ಸಕ್ಕಷ್ಟೇ ಮಾಡಿದ್ದು ಅಂತ. ಹಾಗಾದ್ರೆ ನೀವು ಆ ಅಣ್ಬೆನ ಹೇಗ್ ಸರಿ ಮಾಡ್ತೀರಾ? ನಿಜವಾಗ್ಲು ಆ ಅಣ್ಬೆ ಸರಿ ಹೋಗುತ್ತಾ? ಇಲ್ಲಿ ಅದಕ್ಕೆ ರಾಣಿ ನಗ್ತಾ ಅವಳ ಸೇವಕಿನ ಹತ್ರ ಕರಿತಿರ್ತಾಳೆ. ಇಲ್ಲಿ ಕಿವಿಲಿ ಗುಸು 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 ಅಂತ ಏನೇನೋ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಸೇವಕಿ ನಿಜವಾಗ್ಲು ಇದು ಕೆಲಸ ಮಾಡುತ್ತಾ ಅಂತ ಶಾಕ್ ಅಲ್ಲಿ ಕೇಳ್ತಿರ್ತಾಳೆ. ಅದಕ್ಕೆ ರಾಣಿ ನಗ್ತಾ ಹೇಳ್ತಿರ್ತಾಳೆ, ಮಾಡಿದ್ರೇನೆ ತಾನೇ ಗೊತ್ತಾಗೋದು. ಸೀನು ಶಿಫ್ಟ್ ಆಗಿ ನೆಕ್ಸ್ಟ್ ಡೇನ ತೋರಿಸ್ತಾರೆ. ಇಲ್ಲಿ ಶೆಫ್ ಏನಿರ್ತಾರಲ್ಲ, ಅವರು ಅಡ್ಗೆ ಮನೆ ಕಡೆಗೆ ನಡ್ಕೊಂಡು ಹೋಗ್ತಿರುವಾಗ ಮಾತಾಡ್ತಿರ್ತಾರೆ. ನಾಳೆನೆ ಅರಮನೆಯಲ್ಲಿ ದೊಡ್ಡ ಫಂಕ್ಷನ್ ನಡೀತಿರೋದು, ವಿಶೇಷ ಮಹಿಳೆಯ ಶಾಪ ತೆಗೆಯುವಂತ ವಿಧಾನದಿಂದ ಆ ಶಾಪ ಹೋಗಿದ್ರೆ ಸಾಕು. ಇಷ್ಟ ಹೇಳ್ಕೊಂಡು ಶೆಫ್ ಅಡ್ಗೆ ಮನೆ ಬಾಗ್ಲತ್ರ ತುಂಬಾ ಭಯದಲ್ಲಿ ಬಂದ್ ನಿಂತ್ಕೊಂಡು ನಿಧಾನಕ್ಕೆ ಬಾಗ್ಲನ್ನ ತೆಗಿತಾಳೆ. ಅಲ್ಲಿ ನೋಡಿದ್ರೆ ಅಡ್ಗೆ ಮನೆದು ಕಿಟಕಿ ಓಪನ್ ಆಗಿರುತ್ತೆ, ಮತ್ತೆ ಟೇಬಲ್ ಮೇಲೆ ಎಲ್ಲ ಮಶ್ರೂಮ್ಗಳನ್ನ ಜೋಡಿಸಿರ್ತಾರೆ. ಇದನ್ನ ನೋಡಿ ಅವಳು ಫುಲ್ಲು ಎದ್ರುಕೊಂಡು ನನ್ನ ಹಣಬೆಗಳು ಅಂತ ಶಾಕ್ ಅಲ್ಲಿ ನಿಂತ್ಕೊಬಿಡ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.